ನಮಸ್ಕಾರ ಸ್ನೇಹಿತರೆ, ಕೈಯಲ್ಲಿ ಕಾಸೆ ಉಳಿತಾ ಇಲ್ವಾ? ದುಡ್ಡೆಲ್ಲ ಎಲ್ಲಿ ಹೋಗ್ತಿದೆ ಅಂತಾನೆ ಗೊತ್ತಾಗ್ತಾ ಇಲ್ವಾ? ಇವತ್ತಿನ ಮಿಡಲ್ ಕ್ಲಾಸ್ ಜನರ ಸ್ಟೋರಿ ಇದು. ಇವತ್ತು ನಮ್ಮ ಸಂಬಳಕ್ಕಿಂತ ನಮ್ಮ ಖರ್ಚೇ ಜಾಸ್ತಿ ಆಗಿದೆ. 1ನೇ ತಾರೀಕು ಅಕೌಂಟ್ಗೆ ಕ್ರೆಡಿಟ್ ಆದ ಸಂಬಳ 10ನೇ ತಾರೀಕು ಬರುವಷ್ಟರಲ್ಲಿ ಆಲ್ಮೋಸ್ಟ್ ಖಾಲಿ. ಅತ್ತ ಮಾರ್ಕೆಟ್ ಕೂಡ ಸಾಕಷ್ಟು ಬೇರೆ ಬೇರೆ ವಿಚಾರಗಳಿಗೆ ಮೇಲೆ ಕೆಳಗೆ ಹೋಗ್ತಾನೆ ಇರುತ್ತೆ. ಸದ್ಯಕ್ಕೆ ಯುದ್ಧ, ಫ್ಯೂಲ್ ಪ್ರೈಸ್, ಕ್ರೂಡ್ ಆಯಿಲ್ ನೀವು ನೋಡ್ತಾ ಇದ್ದೀರಾ. 4-5 ವರ್ಷ ಹಿಂದಕ್ಕೆ ಹೋದ್ರೆ ಕೋವಿಡ್ ಕಾಟ ಇತ್ತು. ಏನಾರೊಂದು ಇದ್ದೇ ಇರುತ್ತೆ. ಇತ್ತ ಯಾವ ರಿಸ್ಕು ಬೇಡ ಅಂತ ಹಣ ಕೆಲವರು ಸೇವಿಂಗ್ಸ್ ಅಕೌಂಟ್ ಅಲ್ಲೇ ಇಟ್ಕೊಂಡಿರ್ತಾರೆ. ಅವ್ರಿಗೆ ಸಿಗೋ ಬಡ್ಡಿ ಹಣದುಬ್ಬರವನ್ನು ಬೀಟ್ ಮಾಡಲ್ಲ. 3-3.5% ಬಡ್ಡಿ ಇಟ್ಕೊಂಡು ಏನ್ ಗ್ರೋತ್ ಅದು? ದುಡ್ಡು ಕರಗ್ತಿದೆ, ಆಕ್ಚುಲಿ ಗ್ರೋ ಆಗ್ತಿಲ್ಲ ಅಲ್ಲಿ. ಇಂಥ ಟೈಮ್ ನಲ್ಲಿ ತುಂಬಾ ಜನಕ್ಕೆ RD ಬಗ್ಗೆ ತಿಳ್ಕೊಳ್ಳೋದು ಯೂಸ್ಫುಲ್ ಆಗಬಹುದು. ಈ ಸಿಂಪಲ್ ಟೂಲ್ ಇದು, ಬ್ಯಾಂಕ್ ನ ಸ್ಕೀಮ್ ಇದು. ಯಾವುದೇ ಮಾರ್ಕೆಟ್ ಲಿಂಕ್ ಇರೋದಿಲ್ಲ ಇಲ್ಲಿ. ಇದು ಬ್ಯಾಂಕ್ ಕೊಡೋ ಬಡ್ಡಿಯೊಂದಿಗೆ ಗ್ರೋ ಆಗ್ತಾ ಹೋಗುತ್ತೆ. ಸಿಂಪಲ್ ಆಗಿ ಒಂದು ಸಿಂಪಲ್ RD ಅನ್ನ ಮಾರ್ಕೆಟ್ ನ ಅವಕಾಶಗಳನ್ನ ಕ್ಯಾಶ್ ಮಾಡಿಕೊಳ್ಳೋ ಅಪರ್ಚುನಿಟಿ ಫಂಡ್ ಆಗಿನೂ ಕೂಡ ಬದಲಾಯಿಸಿಕೊಳ್ಬಹುದು. ಹಾಗಿದ್ರೆ ಹೇಗೆ ವರ್ಕ್ ಆಗುತ್ತೆ? RD ವಿಚಾರದಲ್ಲಿ ತುಂಬಾ ಜನ ಮಾಡೋ ದೊಡ್ಡ ಮಿಸ್ಟೇಕ್ಸ್ ಏನು ಎಲ್ಲವನ್ನ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಮೊದಲಿಗೆ ನಮ್ಮಲ್ಲಿ ಬಹಳಷ್ಟು ಜನ ಮಾಡೋ ಅತಿ ದೊಡ್ಡ ತಪ್ಪು ಅಂದ್ರೆ ಯಾವುದೇ ರಿಸರ್ಚ್ ಮಾಡದೇ ಇರೋದು ಮತ್ತು ಫಿನಾನ್ಷಿಯಲ್ ಡಿಸಿಪ್ಲಿನ್ ಇಲ್ಲದೆ ಇರೋದು. ತಿಂಗಳ 1ನೇ ತಾರೀಕು ಬಂದ್ರೆ ಸಾಕು, ಅಕೌಂಟ್ಗೆ ಸಂಬಳ ಕ್ರೆಡಿಟ್ ಆಯ್ತು ಅನ್ನೋ ಖುಷಿ ಎಲ್ರಿಗೂ ಇರುತ್ತೆ. ಆದ್ರೆ ಕೇವಲ 10-15 ದಿನ ಕಳೆಯುವಷ್ಟರಲ್ಲಿ ಅಕೌಂಟ್ ಆಲ್ಮೋಸ್ಟ್ ಖಾಲಿ. ಇನ್ನು ಉಳಿದಿರೋ ಅಲ್ಪ ಸ್ವಲ್ಪ ಹಣ ಅದೇ ಬ್ಯಾಂಕ್ ಸೇವಿಂಗ್ಸ್ ಅಕೌಂಟ್ ನಲ್ಲಿ ಒಂದು ವೇಳೆ ಉಳಿದಿದ್ರು ಕೂಡ ಮೂಲೆ ಗುಂಪು ಕೂತಿರುತ್ತೆ. ಆ ರೀತಿ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇಟ್ಕೊಂಡು ಕೂತ್ಕೊಂಡ್ರೆ ಅದು ನಮಗೋಸ್ಕರ ದುಡಿಯಲ್ಲ ದುಡ್ಡು. ನಮ್ಮ ಇನ್ಫ್ಲೇಷನ್ ರೇಟೇ ಹತ್ತತ್ರ 3-4% ಸರ್ಕಾರ ಹೇಳೋ ರೇಟ್. ನಿಮಗೆ ಬ್ಯಾಂಕ್ ಕೊಡೋ ಬಡ್ಡಿ ಸೇವಿಂಗ್ಸ್ ಅಕೌಂಟ್ ಅಲ್ಲಿ 3-4%. ಅದರ ಅರ್ಥ ಕಷ್ಟಪಟ್ಟು ದುಡಿಯೋ ದುಡ್ಡು ಬ್ಯಾಂಕ್ ನಲ್ಲಿ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಹಂಗೆ ಇಟ್ಕೊಂಡ್ರೆ ಬೆಳೆಯೋದ್ರ ಬದಲು ಪ್ರತಿದಿನ ಕರಗ್ತಾ ಇರುತ್ತೆ. ಹಣದುಬ್ಬರ ಅನ್ನೋ ಸೈಲೆಂಟ್ ಕಿಲ್ಲರ್ ದುಡ್ಡಿನ ವ್ಯಾಲ್ಯೂ ಅನ್ನ ಪ್ರತಿದಿನ ತಿಂತಾ ಇರುತ್ತೆ. ಇಂಥ ಟೈಮ್ ನಲ್ಲಿ ಅದೇ ಬ್ಯಾಂಕ್ ನಲ್ಲಿ, ಭಾರತದ ಯಾವುದೇ ಬ್ಯಾಂಕ್ ನಲ್ಲಿ FD ಅಥವಾ RD ಅನ್ನ ಮಾಡಿಕೊಂಡು ಸೇಮ್ ಬ್ಯಾಂಕ್ ಅಲ್ಲಿ ಸೇವಿಂಗ್ಸ್ ಇಡೋದ್ರ ಬದಲಿಗೆ ಬ್ಯಾಂಕ್ ಅಲ್ಲಿ ಅವರೇ ಕೊಡೋ ಕಮಿಟೆಡ್ ಫಿಕ್ಸೆಡ್ ಬಡ್ಡಿಗೆ RD FD ಇಡಬಹುದು. ಇದರಲ್ಲಿ ಮಾರ್ಕೆಟ್ ಬೀಳುತ್ತೆ ಅನ್ನೋ ಭಯ ಇರೋದಿಲ್ಲ. ಜೊತೆಗೆ ನಮ್ಮ ರಿಟರ್ನ್ಸ್ ಯೂಶುವಲಿ FD RD ಅಲ್ಲಿ ಸೇವಿಂಗ್ಸ್ ಅಕೌಂಟ್ ನ ಬಡ್ಡಿಗಿಂತ ಆಲ್ಮೋಸ್ಟ್ ಡಬಲ್ ಇರುತ್ತೆ. ಓಕೆ, ನನಗೆ ಗೊತ್ತಾಯ್ತು RD FD ಇಟ್ಟರೆ ಸ್ವಲ್ಪ ಜಾಸ್ತಿ ಬಡ್ಡಿ ಬರುತ್ತೆ ಸೇಮ್ ಬ್ಯಾಂಕ್ ಅಲ್ಲಿ ಅಂತ ಹೇಳಿ. ಸೊ ನನ್ನ ಸ್ಯಾಲರಿ ಅಕೌಂಟ್ ಇಂಥ ಬ್ಯಾಂಕ್ ಅಲ್ಲಿ ಇದೆ, ಅದೇ ಬ್ಯಾಂಕ್ ಆಪ್ ಓಪನ್ ಮಾಡಿ ನಾನು RD ಇಟ್ಬಿಡ್ತೀನಿ ಅಥವಾ FD ಇಟ್ಬಿಡ್ತೀನಿ. ನಿಜ, ನಿಮಗೆ ಸೇವಿಂಗ್ಸ್ ಅಕೌಂಟ್ಗಿಂತ ಅಲ್ಲಿ ಜಾಸ್ತಿ ಬಡ್ಡಿ ಸಿಗುತ್ತೆ. ಆದ್ರೆ ಅದೇ ಹೈಯೆಸ್ಟ್ ಬಡ್ಡಿನ ತುಂಬಾ ಜನ ಚೆಕ್ಕೇ ಮಾಡಕ್ ಹೋಗಿರೋದಿಲ್ಲ. ಸ್ಯಾಲರಿ ಅಕೌಂಟ್ ಇದೆ ಅಥವಾ ಮನೆ ಪಕ್ಕ ಬ್ಯಾಂಕ್ ಇದೆ ಅಂತ ಹೇಳಿ ಅದರಲ್ಲೇ ಮಾಡಿರ್ತಾರೆ. ಆದ್ರೆ ಬುದ್ಧಿವಂತ ಗ್ರಾಹಕರು ಏನ್ ಮಾಡಬಹುದು? ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಯಾರು ಕೊಡ್ತಿದ್ದಾರೆ ನನಗೆ ಅಂತ ಚೆಕ್ ಮಾಡಬಹುದು. ಯಾಕಂದ್ರೆ ಭಾರತದ ಟಾಪ್ ಬ್ಯಾಂಕ್ಗಳ ಪ್ರಸ್ತುತ RD ಬಡ್ಡಿ ದರ ಆವರೇಜ್ ಆಗಿ 6-5% ಮಾತ್ರ ಇದೆ ನಿಮ್ಮ ಅಕ್ಕಪಕ್ಕದಲ್ಲಿ ಯಾವುದೇ ಬ್ಯಾಂಕ್ ನೋಡಿದ್ರೆ. ಆದ್ರೆ ಸ್ನೇಹಿತರೆ, ದೇಶದಲ್ಲಿ 8%ಗೂ ಹೆಚ್ಚು ಬಡ್ಡಿ ಕೊಡ್ತಿರೋ ಬ್ಯಾಂಕ್ಗಳು ಕೂಡ ಇದಾವೆ. ಈ 2% ವ್ಯತ್ಯಾಸದಿಂದ ಲಾಂಗ್ ಟರ್ಮ್ ನಲ್ಲಿ ನಿಮ್ಮ ಹಣಕ್ಕೆ ಸಾವಿರಾರು ರೂಪಾಯಿಗಳ ನಷ್ಟ ಆಗ್ಬೋದು. ದೊಡ್ಡ ಅಮೌಂಟ್ ಆದ್ರೆ ಲಕ್ಷಾಂತರ ರೂಪಾಯಿಗಳ ಲಾಸ್ ಕೂಡ ಆಗ್ಬೋದು. ಹಾಗಿದ್ರೆ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಕೊಡೋ ಬ್ಯಾಂಕ್ ಯಾವುದು ಅಂತ ಸರ್ಚ್ ಮಾಡೋದು ಹೇಗೆ? ಇದಕ್ಕೆ ಸಾಕಷ್ಟು ಪ್ಲಾಟ್ಫಾರ್ಮ್ಸ್ ಇದಾವೆ. ಅದರಲ್ಲಿ ಒನ್ ಆಫ್ ದಿ ಪ್ಲಾಟ್ಫಾರ್ಮ್ ಸ್ಟೇಬಲ್ ಮನಿ. ಈ ಆಪ್ ಮೂಲಕ ನೀವು ಕುಳಿತಲ್ಲಿಂದಲೇ ಭಾರತದ ಯಾವುದೇ ಟಾಪ್ ರೇಟೆಡ್ ಬ್ಯಾಂಕ್ಗಳಲ್ಲಿ RD FD ಎಲ್ಲ ಮಾಡಬಹುದು. ಇಲ್ಲಿ ನಿಮಗೆ 8-8.3% ವರೆಗೂ ಬಡ್ಡಿ ಸಿಗುತ್ತೆ. ಇದು ಸದ್ಯದ ಈಗಿರೋ ಇಂಟ್ರೆಸ್ಟ್ ರೇಟ್ ಕಾಲ ಕಾಲಕ್ಕೆ ಚೇಂಜ್ ಆಗ್ತಿರುತ್ತೆ. ಈ ಹೈ ಇಂಟ್ರೆಸ್ಟ್ ರೇಟ್ ಇವಾಗಲೇ ಲಾಕ್ ಮಾಡ್ಕೋಬೇಕು ಅನ್ನೋ ಆಸಕ್ತಿ ನಿಮಗಿದ್ರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಸ್ಟೇಬಲ್ ಮನಿ ಲಿಂಕ್ ಇದೆ. ಫ್ರೀ ಆಗಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಎಲ್ಲಾ ಬ್ಯಾಂಕ್ಗಳ ಇಂಟ್ರೆಸ್ಟ್ ರೇಟ್ ಕಂಪೇರ್ ಮಾಡಿಕೊಂಡು ನೀವು ಡಿಸೈಡ್ ಮಾಡ್ಕೋಬಹುದು. ಸೇಫ್ಟಿ ವಿಚಾರಕ್ಕೆ ಬಂದ್ರೆ ಭಾರತದ ಎಲ್ಲಾ ಬ್ಯಾಂಕ್ಗಳು, ಯಾವುದೇ ಬ್ರ್ಯಾಂಡ್ ಇರಲಿ, ಎಲ್ಲಾ ಬ್ಯಾಂಕ್ಗಳು ಮತ್ತು ಎಲ್ಲಾ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳು, ಅವರಿಗೆ ಬಾಸ್ RBI, ನಿಯಂತ್ರಕ ರೆಗ್ಯುಲೇಟರ್ RBI. ಸೊ ನೀವು ಭಾರತದ ಯಾವುದೇ ಬ್ಯಾಂಕ್ ಅಥವಾ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ನಲ್ಲಿಡೋ ಸೇವಿಂಗ್ಸ್ ಅಕೌಂಟ್, RD FD ಅದೆಲ್ಲವೂ ಕೂಡ RBI ರೆಗ್ಯುಲೇಟೆಡ್ ಬ್ಯಾಂಕ್ಗಳಿಗೆ ಹೋಗುತ್ತೆ ಅಂತ ಅರ್ಥ. ಬ್ಯಾಂಕ್ ಮತ್ತು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಅಲ್ಲಿ ಇಟ್ಟಾಗ ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ಭಾರತದ ಎಲ್ಲಾ ಬ್ಯಾಂಕ್ ಮತ್ತು ಎಲ್ಲಾ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳಿಗೆ RBI ನ ಒಡೆತನದಲ್ಲಿ ಬರೋ DICGC ಇಂದ ಇನ್ಶೂರೆನ್ಸ್ ಕವರೇಜ್ ಇರುತ್ತೆ. ಕೇಂದ್ರ ಸರ್ಕಾರ ತಂದಿರೋ ಸ್ಕೀಮ್ ಇದು. ಅಂದ್ರೆ ಭಾರತದ ಎಲ್ಲಾ ಬ್ಯಾಂಕ್, ಭಾರತದ ಎಲ್ಲಾ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಅಲ್ಲಿ ಅಪ್ ಟು 5 ಲಕ್ಷ ರೂಪಾಯಿ ತನಕ ನಿಮ್ಮ ದುಡ್ಡಿಗೆ ಸರ್ಕಾರವೇ ಗ್ಯಾರಂಟಿ, DICGCನೇ ಗ್ಯಾರಂಟಿ. ಸೇವಿಂಗ್ಸ್ ಅಕೌಂಟ್, RD FD ಬಡ್ಡಿ ಎಲ್ಲ ಸೇರಿ ಅಪ್ ಟು 5 lakh rupees ತನಕ ಅವ್ರದ್ದೇ ಗ್ಯಾರಂಟಿ. ನನ್ನ ಹತ್ರ 5 ಲಕ್ಷ ಅಲ್ಲ 20 ಲಕ್ಷ ಇದೆ ಅಂತ ಹೇಳಿದ್ರೆ ನೀವು 4 ಡಿಫ್ರೆಂಟ್ ಬ್ಯಾಂಕಲ್ಲೂ ಕೂಡ ನೀವು RD ಅನ್ನ ಶುರು ಮಾಡ್ಬೋದು ಅಥವಾ FD ಅನ್ನ ಶುರು ಮಾಡ್ಬೋದು. ದೊಡ್ಡ ಅಮೌಂಟ್ ಇರೋರು, ದೊಡ್ಡ ಅಮೌಂಟ್ನ ಅಕ್ಯುಮುಲೇಟ್ ಮಾಡ್ತಿರೋರು. ಹಾಗಂತ ಶುರು ಮಾಡೋಕೆ ಲಕ್ಷ ದುಡ್ಡೇ ಇರಬೇಕು ಅಂತ ಏನಿಲ್ಲ. ನೀವು ಜಸ್ಟ್ 1000 ರೂಪೀಸಿಂದಲೂ ಕೂಡ RD ಅನ್ನ ಶುರು ಮಾಡೋಕೆ ಅವಕಾಶ ಇದೆ.
FD ಅನ್ನ ಇಡೋಕೆ ಅವಕಾಶ ಇದೆ. ಉಳಿತಾಯದ ಅಭ್ಯಾಸವನ್ನ ಶುರು ಮಾಡ್ಕೊಳ್ಬಹುದು. ಅಗೇನ್ ಹೇಳ್ತಾ ಇದೀವಿ, ಯಾವುದೇ ಮಾರ್ಕೆಟ್ ಲಿಂಕೇ ಇಲ್ಲದೆ ಬ್ಯಾಂಕ್ ಕಮಿಟ್ ಆಗಿರೋ, ಬ್ಯಾಂಕ್ ಕೊಡ್ತೀವಿ ಅಂತ ಹೇಳಿರೋ ಬಡ್ಡಿಯ ಮೂಲಕ ಪ್ರಿಡಿಕ್ಟಬಲ್ ವೇನಲ್ಲಿ, ರೀತಿಯಲ್ಲಿ ಸಮಾಧಾನದಿಂದ ನಿಮ್ಮ ಉಳಿತಾಯವನ್ನು ನೀವು ಉಳಿಸ್ಕೊಂಡು ಬಡ್ಡಿಯನ್ನು ಪಡ್ಕೊಂಡು ಹೋಗ್ಬೋದು. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆ್ಯಪ್ ಫ್ರೀ ಟು ಡೌನ್ಲೋಡ್. ನೀವು ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಬ್ಯಾಂಕ್ಗಳನ್ನು ಚೆಕ್ ಮಾಡಿಕೊಂಡು ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ನಲ್ಲಿರೋ ಬ್ಯಾಂಕ್ನಲ್ಲಿ RD ಅನ್ನು ನೀವು ಚೂಸ್ ಮಾಡ್ಕೋಬಹುದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಇಲ್ಲಿ ನಿಮ್ಮ ಗೋಲ್ಗೆ ತಕ್ಕಂತೆ ನೀವು ಪ್ಲಾನಿಂಗ್ ಅನ್ನ ಕೂಡ ಮಾಡ್ಕೋಬಹುದು ಉಳಿತಾಯದ್ದು. ಇಲ್ಲಿ ನಿಮಗೆ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಹೇಳ್ತೀವಿ ಕೇಳಿ. ನಿಮಗೆ ಹೊರಗಡೆ ಎಲ್ಲ ನೀವು ಚೆಕ್ ಮಾಡಿ ನೋಡಿದಾಗ 5-6% ಅಂತೆಲ್ಲ ಬಡ್ಡಿ ಹೇಳ್ತಾರಲ್ಲ, ಇಲ್ಲಿ 8.3% ತನಕನೂ ಕೂಡ ಈಗ ಬಡ್ಡಿ ಇದೆ ಅಂತ ನಾವು ಹೇಳಿದ್ವಲ್ಲ. ತಿಂಗಳಿಗೆ ಯಾರೊಬ್ರು 5,000ದಂತೆ ನಾರ್ಮಲ್ ಬ್ಯಾಂಕ್ನಲ್ಲಿ 6%ಗೆ RD ಕಟ್ತಾ ಹೋದ್ರೆ ಬಡ್ಡಿ ರೂಪದಲ್ಲಿ ಸಿಗೋದು ಕೇವಲ 16,000 ರೂಪಾಯಿ. ಅದೇ 5,000ವನ್ನ ತಿಂಗಳಿಗೆ 8.3% ತನಕದ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ನೊಂದಿಗೆ ಲಾಕ್ ಮಾಡಿಕೊಂಡ್ರೆ ಬಡ್ಡಿಯೇ ಸುಮಾರು 24,000 ರೂಪಾಯಿ ಆಗ್ಬೋದು. ಜಸ್ಟ್ 2.3% ವ್ಯತ್ಯಾಸದಿಂದ ರಿಟರ್ನ್ಸ್ನಲ್ಲಿ ಬರೋಬ್ಬರಿ 8,000ದಷ್ಟು ಕಾಂಪೌಂಡಿಂಗ್ ಮ್ಯಾಜಿಕ್ ಜಾಸ್ತಿ ಆಗುತ್ತೆ. ಹಾಗೆ ಇಲ್ಲಿ ರೇಟ್ ಲಾಕ್ ಅನ್ನೋ ಒಂದು ಫೆಸಿಲಿಟಿ ಇದೆ. ಅಂದ್ರೆ ನೀವು ಇವತ್ತು ಈಗ 8.3% ತನಕ ಬಡ್ಡಿ ದರದಲ್ಲಿ RD ಬುಕ್ ಮಾಡಿದ್ರೆ ಮಾರ್ಕೆಟ್ ಅಲ್ಲಿ ಬ್ಯಾಂಕ್ ಬಡ್ಡಿ ದರ 7%ಗೆ ಕುಸಿದ್ರೂ ಕೂಡ ನಿಮಗೆ ಅವಧಿ ಮುಗಿಯೋವರೆಗೂ ಕೂಡ RD ನೀವು 2 ವರ್ಷ, 3 ವರ್ಷ, 5 ವರ್ಷ ವಾಟ್ ಎವರ್ ಪೀರಿಯಡ್ ಮಾಡಿರ್ತೀರಲ್ಲ, ಮುಗಿಯೋ ತನಕನೂ ಈ 8.3% ಬಡ್ಡಿನೇ ಲಾಕ್ ಆಗಿರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂದ್ರೆ RD ಟಾಪ್ ಅಪ್ ಫೀಚರ್. ಅಂದ್ರೆ ನಿಮ್ಮ RD ರನ್ ಆಗ್ತಿರುತ್ತೆ, ಸಡನ್ ಆಗಿ ನಿಮಗೊಂದು ಬೋನಸ್ ಬಂತು ಅಂತ ಇಟ್ಕೊಳ್ಳಿ. ಆ ದುಡ್ಡನ್ನ ಕಮ್ಮಿ ಬಡ್ಡಿಗೆ ಹೊಸ ಡೆಪಾಸಿಟ್ ಮಾಡೋ ಬದಲು ಆಲ್ರೆಡಿ ನೀವು ಹೈ ಇಂಟ್ರೆಸ್ಟ್ ರೇಟ್ನಲ್ಲಿ ಇದ್ದಾಗ ಬುಕ್ ಮಾಡಿದ್ದ RD ಇರುತ್ತಲ್ಲ, ಅದಕ್ಕೆ ಟಾಪ್ ಅಪ್ ಕೂಡ ಮಾಡ್ಬೋದು. ಅದು ಕೂಡ ಹಳೆಯ ಹೆಚ್ಚಿನ ಬಡ್ಡಿ ದರದಲ್ಲೇ ಟಾಪ್ ಅಪ್ ಮಾಡ್ಬೋದು. ಇನ್ನು ಎಮರ್ಜೆನ್ಸಿ ಬಂದು ಅವಧಿಗೂ ಮುನ್ನವೇ RD ಕ್ಲೋಸ್ ಮಾಡಬೇಕು ಅಂದ್ರೆ ಕೇವಲ 1% ಪೆನಾಲ್ಟಿ ಕಟ್ಟಿ ಕ್ಲೋಸ್ ಕೂಡ ಮಾಡ್ಬೋದು. ಅದು ಕೂಡ ಹೆಚ್ಚಿನ ಸಂದರ್ಭಗಳಲ್ಲಿ ನಿಮಗೆ ಬೆಳೆದಿರೋ ಬಡ್ಡಿಯಲ್ಲೇ ಹೋಗಿರುತ್ತೆ. ಓಕೆ, ನೆಕ್ಸ್ಟ್ ತಿಂಗಳ ಕಂತು ಕಟ್ಟಕ್ ಆಗಿಲ್ಲಪ್ಪ, ಆ ಥರ ಸಿಚುವೇಶನ್ಸ್ ಅಲ್ಲಿ 2 ಇನ್ಸ್ಟಾಲ್ಮೆಂಟ್ಗಳನ್ನ ಸ್ಕಿಪ್ ಮಾಡೋ ಆಪ್ಷನ್ ಕೂಡ ಇದೆ. ಅದಾದ್ಮೇಲೂ ಕೂಡ ಕಟ್ಟಕ್ಕಾಗಿಲ್ಲ ಅಂತ ಹೇಳಿದ್ರೆ RD ಕ್ಲೋಸ್ ಆಗಿ ನಿಮ್ಮ ಅಮೌಂಟ್ ನಿಮ್ಮ ಅಕೌಂಟಿಗೆ ಬಂದ್ಬಿಡುತ್ತೆ. ಸ್ನೇಹಿತರಲ್ಲಿ RD ಅನ್ನ ಬುಕ್ ಮಾಡುವಾಗ ನಿಮ್ಮ ಗೋಲ್ ಏನು, ಅದನ್ನ ಯಾವಾಗ ರೀಚ್ ಆಗ್ತೀವಿ, ಯಾವಾಗ ನನಗೆ ಹಣ ಬೇಕು, ಅದನ್ನ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೋಬೇಕು. ಆದ್ರೆ ಜನ ಇಲ್ಲೇ ಒಂದು ತಪ್ಪನ್ನ ಮಾಡ್ತಾರೆ. ಅದೇನು ಗೊತ್ತಾ? ಟೆನ್ಯೂರ್ ಮಿಸ್ ಮ್ಯಾಚ್. ಅಂದ್ರೆ ಗುರಿ ಒಂದಾದ್ರೆ ಪ್ಲಾನ್ ಇನ್ನೊಂದಾಗಿರೋದು. ಉದಾಹರಣೆಗೆ ನೀವು ಇನ್ನು 2 ವರ್ಷದಲ್ಲಿ ಒಂದು ಹೊಸ ಬೈಕ್ ತಗೋಬೇಕು ಅಂತ ಪ್ಲಾನ್ ಮಾಡಿರ್ತೀರಾ, ಅಥವಾ 2 ವರ್ಷಗಳಲ್ಲಿ ಮದುವೆ ಆಗಬೇಕು ಅನ್ನೋ ಗುರಿನೂ ಇರ್ಬೋದು. ಆದರೆ RD ಓಪನ್ ಮಾಡಬೇಕಾದ್ರೆ ಬಡ್ಡಿ ಜಾಸ್ತಿ ಸಿಗುತ್ತೆ ಅಂತ ಸುಮ್ಮನೆ 4 ವರ್ಷ ಅಥವಾ 5 ವರ್ಷದ ಟೆನ್ಯೂರ್ ಸೆಲೆಕ್ಟ್ ಮಾಡ್ತಾರೆ. ಇದರ ಪರಿಣಾಮ ಏನಾಗುತ್ತೆ ಗೊತ್ತಾ? ಸರಿಯಾಗಿ 2 ವರ್ಷ ಆದ್ಮೇಲೆ ನಿಮ್ಮ ಗೋಲ್ ಪ್ರಕಾರ ನಿಮಗೆ ದುಡ್ಡಿನ ಅವಶ್ಯಕತೆ ಬಂದ್ಬಿಡುತ್ತೆ. ಆಗ ಬೇರೆ ದಾರಿ ಇಲ್ಲದೆ ಎಷ್ಟೋ ಜನ ಮಧ್ಯದಲ್ಲೇ RD ಅನ್ನ ಬ್ರೇಕ್ ಮಾಡ್ತಾರೆ. ಇದನ್ನ ಪ್ರಿಮೆಚೂರ್ ವಿಡ್ರಾವಲ್ ಅಂತ ಕರೀತಾರೆ. ಆವಾಗ ಕಷ್ಟಪಟ್ಟು ಉಳಿಸಿರೋ ಹಣದ ಮೇಲೆ ಸಿಗಬೇಕಾದ ಪೂರ್ಣ ಲಾಭ ಸಿಗಲ್ಲ. ಸಿಗುತ್ತೆ, ಒಂಚೂರು ನಿಮಗೆ ಅದರಲ್ಲಿ ಪೆನಾಲ್ಟಿ ಹೋಗ್ಬಿಡುತ್ತೆ. ಸೊ ನಿಮ್ಮ ಗುರಿ 2 ವರ್ಷದ್ದಾಗಿದ್ರೆ RD ಟೆನ್ಯೂರ್ ಕೂಡ 2 ವರ್ಷದ್ದೇ ಆಗಿರಬೇಕು. ನಿಮ್ಮ ಗುರಿ 5 ವರ್ಷದ್ದಾಗಿದ್ರೆ ಆವಾಗ ನೀವು ಲಾಂಗ್ ಟರ್ಮ್ 5 ವರ್ಷ ಅಂತೆಲ್ಲ ಸೆಲೆಕ್ಟ್ ಮಾಡ್ಕೋಬಹುದು ಟೆನ್ಯೂರ್ ಅನ್ನ. ಗೋಲ್ ಬೇಸ್ಡ್ ಪ್ಲಾನಿಂಗ್ ಕಡೆಗೆ ಯಾವತ್ತೂ ಕೂಡ ನಾವು ಗಮನ ಕೊಡಬೇಕು. ಜೊತೆಗೆ ಸ್ನೇಹಿತರೆ, ಈ ಸೀಸನ್ಡ್ ಈಕ್ವಿಟಿ ಇನ್ವೆಸ್ಟರ್ಸ್ ಕೂಡ ಮಾರ್ಕೆಟ್ ಅಲ್ಲಿ ಯಾವಾಗ್ಲೂ ಇರೋರು ಕೂಡ ಈ RD FDಗಳನ್ನ ಅಪಾರ್ಚುನಿಟಿ ಫಂಡ್ ಆಗು ಕೂಡ ಯೂಸ್ ಮಾಡ್ಕೊಳ್ತಾರೆ. ಅಂದ್ರೆ ಮಾರ್ಕೆಟ್ ನಲ್ಲಿ ಸಿಗೋ ದಿಢೀರ್ ಅವಕಾಶಗಳನ್ನ ಬೇಟೆಯಾಡೋಕೆ ಅಸ್ತ್ರವಾಗಿ. ಉದಾಹರಣೆಗೆ ಮಿಡಲ್ ಈಸ್ಟ್ ವಾರ್ ಅಥವಾ 2022ರ ರಷ್ಯಾ ಯುಕ್ರೇನ್ ವಾರ್ ಶುರುವಾಗಿರೋ ಟೈಮ್ ನೆನ್ಪಿಟ್ಕೊಳ್ಳಿ. ಆಗ ಮಾರ್ಕೆಟ್ ಧಪ್ ಅಂತ ಕೆಳಗೆ ಬಿತ್ತು. ಆಗ ಯಾರೆಲ್ಲ 100% ಈಕ್ವಿಟಿಯಲ್ಲೇ ಇನ್ವೆಸ್ಟೆಡ್ ಇದ್ರು ಅವ್ರು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ರು. ಹೊಸ ದುಡ್ಡು ಹಾಕಕ್ಕೆ ಅವ್ರ ಕೈಯಲ್ಲಿ ದುಡ್ಡು ಇರಲಿಲ್ಲ. ನೆಕ್ಸ್ಟ್ ಹೊಸ ದುಡ್ಡು ಹುಟ್ಟಬೇಕು ಅವರಿಗೆಲ್ಲ ಹಾಕಬೇಕು ಅಂತ ಹೇಳಿದ್ರೆ ಏನು ತಿಂಗಳು ಸಡನ್ ಆಗಿ ಎಲ್ರಿಗೂ ಹೆವಿ ಕ್ಯಾಶ್ ಫ್ಲೋ ಇರುತ್ತಾ? ಹಾಕಕ್ಕಾಗಿಲ್ಲ ತುಂಬ ಜನಕ್ಕೆ. ಇನ್ನು ಕೆಲವರಿಗೆ ಆ ಬಿದ್ದಾಗ ಏನಾರೊಂದು ಆಪತ್ತು ಬಂತು ಅಂದರೆ ಎತ್ಕೋಬೇಕಾಗಿ ಬಂದ್ಬಿಡುತ್ತೆ ಲಾಸಲ್ಲೇ. ಆದರೆ ಇಂಟೆಲಿಜೆಂಟ್ ಪ್ಲಾನರ್ಸ್ ಏನು ಮಾಡ್ತಾರೆ ಗೊತ್ತಾ? ಒಂದಷ್ಟು ಭಾಗವನ್ನು ಕ್ಯಾಶ್ ಪೊಸಿಷನ್ಸ್ ಅಂತ ಇಟ್ಕೊಂಡಿರ್ತಾರೆ, ಡ್ರೈ ಪೌಡರ್ ಅಂತ ಇಟ್ಕೊಂಡಿರ್ತಾರೆ. ಅದನ್ನು ಅವರು ರಿಸ್ಕ್ ಇಲ್ಲದೆ ಇರೋ ಕಡೆ, ಮಾರ್ಕೆಟ್ ರಿಸ್ಕ್ ಇಲ್ಲದೆ ಇರೋ ಕಡೆ ಮೂವ್ ಮಾಡಿರ್ತಾರೆ. ಬಾಂಡ್ಸ್, FD, RD, ಡೆಟ್ ಮ್ಯೂಚುವಲ್ ಫಂಡ್ ಈ ಥರ ಇಟ್ಟಿರ್ತಾರೆ. ಮಾರ್ಕೆಟ್ನಲ್ಲಿ ಬಿದ್ದಾಗ ಇದನ್ನು ತೆಕ್ಕೊಂಡು ದುಡ್ಡನ್ನು ಎತ್ಕೊಂಡು ಅಲ್ಲಿ ಚೀಪ್ ಪ್ರೈಸ್ನಲ್ಲಿ ಸ್ಟಾಕ್ಸ್, ಮ್ಯೂಚುವಲ್ ಫಂಡ್ ಯೂನಿಟ್ಸ್ ಎಲ್ಲ ಖರೀದಿ ಮಾಡ್ತಾರೆ. ಯಾವುದೇ ಹೂಡಿಕೆ ಸಲಹೆ ಅಲ್ಲ ಇದು, ಜಸ್ಟ್ ಮಾಹಿತಿ. ನೀವು ನಿಮಗೆ ತೋಚದಂಗೆ ಮಾಡಿ ಸ್ನೇಹಿತರೆ. ಜಸ್ಟ್ ನಿಮಗೆ ಪಾಯಿಂಟ್ ಬೈ ಪಾಯಿಂಟ್ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನೂ ಕೆಲಸ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿರೋ ಜಾಗದಲ್ಲಿ ಯಾರೋ ಅರ್ಜೆಂಟ್ ಆಗಿ ದುಡ್ಡಿನ ಎಮರ್ಜೆನ್ಸಿಗೆ ಸೈಟ್ ಅಥವಾ ಫ್ಲ್ಯಾಟೋ ಅಥವಾ ಪ್ಲಾಟೋ ಮಾರ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ. ಮಾರ್ಕೆಟ್ ರೇಟ್ಗಿಂತ 15-20% ಕಮ್ಮಿಗೆ ಸಿಗ್ತಾ ಇರುತ್ತೆ. ನಿಮಗೂ ಕೂಡ ತಗೊಳ್ಳೋ ಲೆಕ್ಕಾಚಾರ ಇರುತ್ತೆ, ಒಳ್ಳೆ ಅವಕಾಶ ಅಂತ ನಿಮಗೂ ಅನಿಸುತ್ತೆ. ಆದರೆ ತಕ್ಷಣ ಕೊಡೋಕೆ, ಅಡ್ವಾನ್ಸ್ ಕೊಡೋಕೆ ನಿಮ್ಮ ಬಳಿ ಲಿಕ್ವಿಡ್ ಕ್ಯಾಶ್ ಇರಲ್ಲ. ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ತೆಗೆಯೋಣ ಅಂತ ಹೋದರೆ ಸ್ವಲ್ಪ ಡೌನ್ ಇದೆ, ಅವಾಗ ತೆಗೆದ್ರೆ ಸ್ವಲ್ಪ ಲಾಸ್ ಆಗುತ್ತೆ. ಲಾಸ್ಟ್ ವೀಕೇಜ್ ಹೈ ಇತ್ತು, ಆವಾಗಲೇ ಮಾರಬೇಕಾಗಿತ್ತು ಅಂತ ಅನಿಸ್ಬಿಡುತ್ತೆ. ಆವಾಗ ಏನು ಮಾಡೋದು? RDನೋ FDನೋ ಅಥವಾ ಫಿಕ್ಸೆಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಸಲ್ಲಿ ಒಂದಷ್ಟು ಕ್ಯಾಶ್ ಪೊಸಿಷನ್ಸ್ ಇಟ್ಕೊಂಡಿದ್ರೆ ಆರಾಮಾಗಿ ಈಕ್ವಿಟಿನ ಟಚ್ಚೇ ಮಾಡದೆ
ವಿಡ್ರಾ ಮಾಡಿ ಅಡ್ವಾನ್ಸ್ ಕೊಟ್ಟು ಡೀಲನ್ನು ಲಾಕ್ ಮಾಡ್ಕೋಬೋದಲ್ವಾ, ಉದಾಹರಣೆಗೆ ಹೇಳಿದ್ದು. ಸೊ ಫಿಕ್ಸೆಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಸ್, RD, FD, ಬಾಂಡ್ಸ್ ಇವೆಲ್ಲವೂ ಕೂಡ, ಡೆಟ್ ಮ್ಯೂಚುವಲ್ ಫಂಡ್ ಇವೆಲ್ಲವೂ ಕೂಡ ಕೇವಲ ಸೇಫ್ ಗೇಮ್ ಅಷ್ಟೇ ಅಲ್ಲ. ಇದು ರಿಸ್ಕ್ ತಗೊಳ್ಳದೇ ಇರೋ ಹೆದರು ಪುಕ್ಕದರಿಗೆ ಮಾತ್ರ ಅಲ್ಲ. ಇದು ಅಪಾರ್ಚುನಿಟಿ ಫಂಡ್ ಕೂಡ ಹೌದು. ಅಪಾರ್ಚುನಿಟೀಸನ್ನು ಸೀಸ್ ಮಾಡೋಕ್ಕೆ ಅಸ್ತ್ರವಾಗೂ ಕೂಡ ಬಳಸ್ಕೊಳ್ಬಹುದು ಅಂತ. ಸೊ ಇಷ್ಟೊತ್ತು ನಾವು ಚರ್ಚೆ ಮಾಡಿದ ಸಿಚುವೇಶನ್ಸ್ ಯಾರಿಗೆಲ್ಲ ಸೂಟ್ ಆಗುತ್ತೆ, ನನಗೆ ಕನೆಕ್ಟ್ ಆಗುತ್ತೆ ಅಂತ ಅನಿಸಿದ್ರೆ ನಿಮಗೂ ಕೂಡ ಭಾರತದ ಎಲ್ಲ ಬ್ಯಾಂಕ್ಗಳ ಇಂಟ್ರೆಸ್ಟ್ ರೇಟನ್ನು ಕಂಪೇರ್ ಮಾಡಿ ತಿಂಗಳು ನೀವು ಸಣ್ಣ ಅಮೌಂಟಿಂದನೂ ಕೂಡ ಶುರು ಮಾಡ್ಬೋದು. RDಯನ್ನು ಶುರು ಮಾಡ್ತಾ ನಾನು ಉಳಿತಾಯದ ಅಭ್ಯಾಸವನ್ನು ಶುರು ಮಾಡ್ಕೋತೀನಿ ಅಂತ ಇದ್ದರೆ, ಅಥವಾ ಲಾರ್ಜ್ ಅಮೌಂಟ್ ಇದ್ದರೂ ಕೂಡ ನಿಮಗೆ ಎಲ್ಲ ಬ್ಯಾಂಕ್ಗಳ ಇಂಟ್ರೆಸ್ಟ್ ರೇಟನ್ನು ಕಂಪೇರ್ ಮಾಡಿ RD, FD ಇತ್ಯಾದಿ ಪ್ರಾಡಕ್ಟ್ಸನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ರೈಟ್ ನಾವು 8.1 to 8.3% ತನಕ ಇರೋ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟನ್ನು ಚೆಕ್ ಮಾಡೋಕ್ಕೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟ್ನಲ್ಲಿರೋ ಲಿಂಕನ್ನು ಮಿಸ್ ಇಲ್ಲದೆ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.